ಯಾವುದು ಹೊರಗಡೆಯಿಂದ ಮತ್ತು ಜೈನ ಬೌದ್ಧ ಯಾವುದು ಹೊರಗಡೆಯಿಂದ ಅಲ್ಲವೇ ಅಲ್ಲ. ಎಲ್ಲವೂ ಕೂಡ ಸನಾತನ ಭಾರತೀಯ ಸಂಸ್ಕೃತಿಯ ಸನಾತನ ಹಿಂದೂ ಧರ್ಮದ ಶಾಖೆಗಳು ಅಷ್ಟೇ. ಆ ಶಾಖೆಗಳು ಅರಳಿದಂತಹ ಪುಷ್ಪಗಳು ಅಷ್ಟೇ, ಯಾರೂ ಕೂಡ ಬೇರೆಯವರಲ್ಲ. ಅಜಿತ, ಅಭಿನಂದನ, ಅನಂತ, ಸುಮತಿ ಈ 4 ಜನ ತೀರ್ಥಂಕರರು ಹುಟ್ಟಿದ್ದು ಜನಿಸಿದ್ದು ಅಯೋಧ್ಯೆಯಲ್ಲಿ. ಆದಿನಾಥನಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯಲ್ಲಿ. ಬೌದ್ಧರಿಗೂ ಶ್ರದ್ಧಾ ಕೇಂದ್ರ ರಾಮಾಯಣ. ಬೌದ್ಧ ಧರ್ಮ ಅತ್ಯಂತ ಉಚ್ಛ್ರಾಯದ ಸ್ಥಿತಿಯಲ್ಲಿದ್ದಾಗ ಇವತ್ತು ನಾವು ಹೇಳ್ತೀವಿ ಸಾಕೇತಧಾಮ ಅಂತೇಳಿ. ಸಾಕೇತ ಹೆಸರು ಬಂದದ್ದು ಬೌದ್ಧರ ಸಮಯದಲ್ಲಿ. ಆ ಹೆಸರಿನಿಂದ ಸಾಕೇತಪುರಿ ಅಂಥೇಳಿ ಅಯೋಧ್ಯೆ ಪ್ರಸಿದ್ಧವಾಗಿತ್ತು. ಬುದ್ಧನಿಗೆ ಬೋಧಗಯಾದಲ್ಲಿ ಜ್ಞಾನೋದಯವಾಯಿತು. ಕಾಶಿಯ ಸಾರನಾಥದಲ್ಲಿ ಮೊದಲ ಪ್ರವಚನವನ್ನು ಮಾಡ್ದ. ಆದರೆ ಆ ಬೌದ್ಧ ಧರ್ಮಕ್ಕೆ ಪೋಷಣೆಯಲ್ಲಿ ಸಿಕ್ಕಿದ್ದು ಕೋಸಲ ದೇಶದಲ್ಲಿ ಪೋಷಣೆ ಸಿಕ್ತು ಬೌದ್ಧ ಧರ್ಮಕ್ಕೆ. ಬುದ್ಧ ತನ್ನ 16 ಚಾತುರ್ಮಾಸ ವ್ರತಗಳನ್ನು ಅಯೋಧ್ಯೆಯಲ್ಲಿ ಮಾಡಿದ. ಬೌದ್ಧ ಭಿಕ್ಷುಗಳಿಗೆ ಸಂಬಂಧಿಸಿದಂತಹ ವಿಧಿ ನಿಷೇಧಗಳ ರಚನೆ ಆದದ್ದು ಅಯೋಧ್ಯೆಯಲ್ಲಿ. ಚೀನಿ ಯಾತ್ರಿಕರಾದಂಥ ಪಾಹಿಯಾನ್ ಮತ್ತು ಹ್ಯುಯನ್ ತ್ಸಾಂಗ್ ಅಯೋಧ್ಯೆಯ ಸಂದರ್ಶನ ಮಾಡಿದರು. ಆ ಸಮಯದಲ್ಲಿ 20 ಸಂಘಾರಾಮಗಳಿದ್ವು ಅಯೋಧ್ಯೆಯಲ್ಲಿ. ಹೀನಯಾನ ಮಹಾಯಾನ ಪಂಥಗಳಿಗೆ ಸೇರಿದ 3000 ವಿದ್ಯಾರ್ಥಿಗಳಿದ್ದರು, ಬೌದ್ಧ ವಿದ್ಯಾರ್ಥಿಗಳು ಅಯೋಧ್ಯೆಯಲ್ಲಿ. ವಸುಬಂಧು ಅನ್ನುವಂತಹ ವಿದ್ವಾಂಸ ಅವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದ. ಬುದ್ಧದೇವ ಅಯೋಧ್ಯೆಯಲ್ಲಿ ಮಣಿಪ್ರಭಾತ್ ಅನ್ನುವಂಥ ಸ್ಥಳದಲ್ಲಿ ಕುಳಿತುಕೊಂಡು ಪ್ರವಚನ ಮಾಡ್ತಾ ಇದ್ದ. ಈಗಲೂ ಕೂಡ ಅಯೋಧ್ಯೆಯಲ್ಲಿ ಅಲ್ಲೊಂದು ಅಶೋಕ ಸ್ತೂಪ ಇದೆ. ಅಯೋಧ್ಯೆ ಯಾರಿಗೆ ಸೇರಿಲ್ಲ ಹೇಳ್ರಿ? ಅಯೋಧ್ಯೆಗೆ ಯಾವುದೇ ರೀತಿಯಾದಂಥ ಇಂಥವ್ರಿಗೆ ಸೇರಿದ್ದು ಇವ್ರಿಗೆ ಆಗಬೇಕು ಅಂಥೇಳಿ ಆ ರೀತಿಯಾಗಿ ಏನಿಲ್ಲ.